ದಿನಾಲೂ ರಜೆ ಊರುಗಳತ್ತ ಮುಖ ಮಾಡಿದ ಜನ. ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಕಿಲೋಮೀಟರ್ ವರ್ಗೂ ನಿಧಾನಗತಿಯಲ್ಲಿ ವಾಹನಗಳ ಸಂಚಾರ ಆಗ್ತಾ ಇರೋದು. ಹೆದ್ದಾರಿಯಲ್ಲಿ ಸುಮಾರು 7 ಕಿಲೋಮೀಟರ್ ಸಂಚಾರ ದಟ್ಟಣೆ. ಅರಿಶಿನಕುಂಟೆಯಲ್ಲಿ ಗೃಹ ಪ್ರವೇಶಕ್ಕೆ ಬಂದಿರುವ ಪರಮೇಶ್ವರ್ ಸರ್ವಿಸ್ ರಸ್ತೆ ಜಾಮು, ಸಾಲುಗಟ್ಟಿ ನಿಂತಿರೋದು ಸವಾರರು. ಬ್ಯಾಕ್ ಟು ಬ್ಯಾಕ್ ಲೀವ್ ಇದೆ, ಇವತ್ತಿನಿಂದನೇ ಶುರು ಆಗ್ಬಿಡ್ತು. ಸೊ ನೆನ್ನೆನೆ ಕೆಲವರು ಊರಿಗೆ ಹೋಗಿದ್ದಾರೆ, ಇವತ್ತು ಅರ್ಲಿ ಮಾರ್ನಿಂಗ್ ಎದ್ದು ಹೋಗಬೇಕು ಅಂತ ಹೊರಟೋರಿದ್ದಾರೆ. ಈಗ ಮಧ್ಯಾಹ್ನ ಹೋಗೋಣ ಅಂತ ಹೊರಟೋರಿದ್ದಾರೆ. ಸ್ಯಾಟರ್ಡೆ ಸಂಡೇ ಎಲ್ಲ ಬಂದ್ಬಿಡ್ತು. ಸೊ ಹಾಗಾಗಿ ಊರಿಗೆ ಹೋಗೋರ ಸಂಖ್ಯೆ ಜಾಸ್ತಿ ಆಯಿತು, ಟ್ರಾಫಿಕ್ ಜಾಮ್ ಕೂಡ ಅಷ್ಟೇ ಆಯಿತು. ಈ ಕಡೆ ಮಧ್ಯದಲ್ಲಿ ಕೆಲವು ಗಣ್ಯರು ಕೂಡ ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಈ ಟ್ರಾಫಿಕ್ ಜಾಮ್ನಲ್ಲಿ. ಅಪರೂಪಕ್ಕಲ್ವಾ ತಗ್ಲಾಕೊಳ್ಳೋದವ್ರು ಯಾವಾಗಲೂ ಝೀರೋ ಟ್ರಾಫಿಕ್ಕಲ್ಲಿ ಓಡಾಡೋ ಅಭ್ಯಾಸ ಇರುತ್ತೆ. ಈಗ ಎಲ್ಲ ಕಡೆನೂ ಜಾಮೆ, ಯಾವ ಝೀರೋ ಟ್ರಾಫಿಕ್ಕು ಇರಲ್ಲ, ಏನೂ ಇರಲ್ಲ. ಸೊ ಸ್ವಲ್ಪ ಜನರು ಕಷ್ಟನೂ ಗೊತ್ತಾಗಲಿ ಬಿಡಿ, ಅನುಭವಿಸ್ಲಿ ಅಲ್ವಾ ಅಂತ ಅನಿಸುತ್ತೆ. ಬಟ್ ಪ್ರೋಟೋಕಾಲ್ ಇರುತ್ತೆ ಅಲ್ಲ. ಇನ್ನು ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು, ಚಿಂತನೆ ಮಾಡಬೇಕಾಗಿರೋದು, ಆ್ಯಂಬುಲೆನ್ಸ್ ತುರ್ತು ಎಮರ್ಜೆನ್ಸಿ ಅನ್ನೋ ಪರಿಸ್ಥಿತಿ ಇದ್ದಾಗ ಏನು ಮಾಡಲಿಕ್ಕಾಗತ್ತೆ? ಇದೊಂದು ಸ್ವಲ್ಪ ಭಯ ಆಗತ್ತೆ, ಆತಂಕ ಆಗತ್ತೆ. ಸೊ ಆದಷ್ಟು ಕ್ಲಿಯರ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ, ಬಟ್ ಆಗ್ತಾ ಇಲ್ಲ. ಬೆಳಗ್ಗೆಯಿಂದ ಇದೇ ಥರದೊಂದು ಸಿಚುವೇಶನ್ಸ್ ಇದೆ. ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ಬಿಟ್ಟಿದೆ. ಎಲ್ಲ ಊರಿಗೆ ಹೋಗೋರ ಸಂಖ್ಯೆ ಜಾಸ್ತಿ ಆಗಿರೋದು.